ನಾವು ನಿಜವಾಗಿ ಹೇಳ್ಬೇಕಂದ್ರೆ ಯಾವುದೋ ಪ್ರಶಸ್ತಿ ತೊಗೋಬೇಕು ಅವಾರ್ಡ್ ತೊಗೋಬೇಕಂತಂದ್ರೆ ನಿಜವಾಗಿ ನಾವು ಕೆಲಸ ಮಾಡೋಕ್ತಿಲ್ಲ. ನಮ್ಮ ಜನರು ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಲವರ್ಧನೆ ಮಾಡಬೇಕು ಅಂತಂದು ನಿಜವಾಗಿ ನಾವು ಪ್ರಶಸ್ತಿ ತೊಗೋಬೇಕು ಅಂತಂದು ನಾವು ಕೆಲಸ ಮಾಡೋಕತ್ತಿದ್ವಿ ಅಂತಂದ್ರೆ ಅರ್ಜಿ ಹಾಕ್ತಿದ್ವಿ. ನಾವು ಪ್ರಶಸ್ತಿ ತೊಗೋಬೇಕಂತಂದು ಅರ್ಜಿ ಹಾಕಿಲ್ಲ. ಅದು ನಮಗೆ ಹೆಮ್ಮೆ ಅನಿಸ್ತೈತೆ. ಯಾಕಂತಂದ್ರೆ ಪದ್ಮಶ್ರೀ ಪ್ರಶಸ್ತಿ ಅಂದ್ರೆ 4ನೇ ಒಂದು ಸ್ಥಾನ ಅದ. ಆ ಒಂದು ಸ್ಥಾನದ ಬಗ್ಗೆ ನಮಗೆ ಗೊತ್ತಿದ್ದಿರಲಿಲ್ಲ. ಯಾವಾಗ 2018 ಇಸ್ವಿದಾಗ ನಮ್ಗೆ ಪ್ರಶಸ್ತಿ ಬಂತಲ್ಲ, ಆವಾಗ ನಮ್ಗೆ ಫಸ್ಟ್ ಸೆಕೆಂಡ್ ಥರ್ಡ್ ಯಾವ್ದು ಅನ್ನೋದು ನಮಗೆ ಗೊತ್ತಾಯಿತು. ಅದಕ್ಕಾಗಿ ನಾವು ಪ್ರಶಸ್ತಿ ಬಂದ ಬಳಿಕ ಇನ್ನೂ ನಮ್ಗೆ ಜವಾಬ್ದಾರಿ ಹೆಚ್ಚಾಗೈತಿ ಅಂತಂದು ಅನ್ಕೊಂಡು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೊಂದು ಏನಂತಂದ್ರೆ ನಾವು ಪ್ರಶಸ್ತಿ ತೊಗೋಬೇಕಂತಂದ್ರೆ ನಾವು ಅರ್ಜಿ ಹಾಕಿಲ್ಲ. ಆದರೂ ನಮ್ದು ಎಲ್ಲೋ ಒಂದು ಮೂಲೆ ಒಳಗೆ ಇದ್ದಂಥ ಅದ ದಲಿತ ಒಳಗೆ ಮತ್ತು ದೇವದಾಸಿ ಹೆಣ್ಮಕ್ಳದ ನಾವು ಎಜುಕೇಷನ್ ಓದಲ್ದವ್ರದ ಒಂದು ಸಣ್ಣದ ಒಂದು ಸಂಸ್ಥೆಯನ್ನು ಗುರುತಿಸಿ ಪದ್ಮಶ್ರೀ ಕೊಟ್ಟಿದಾರಲ್ಲ ಸೆಂಟ್ರಲ್ ಗೌರ್ಮೆಂಟ, ಅವ್ರಿಗೆ ನಿಜವಾಗಿ ಥ್ಯಾಂಕ್ಸ್ ಹೇಳಬೇಕು ಅಂತಂದು. ಯಾಕಂದ್ರೆ ಅದಕ್ಕೊಂದು ವ್ಯಾಲ್ಯೂನ ಹೆಚ್ಚಾಗೈತಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ವೈಯಕ್ತಿಕ ಅಂತಂದ್ರೆ ನೋಡ್ರಿ, ಈಗ ನಾವು ದೇವದಾಸಿ ಆದ ಬಳಿಕ ಸಾಕಷ್ಟು ಕಷ್ಟ ಅನುಭವಿಸಿದೇವ್ರಿ. ನಾವು ಹೆಂಗೆ ಕಷ್ಟ ಅನುಭವಿಸಿದೇವು ಅಂದ್ರೆ, ಒಂದು ಹುಡುಗಿಗೆ ಮದುವೆ ಮಾಡಿಕೊಟ್ರೆ ಗಂಡ ಕುಟುಂಬ ತಂದು ಇರ್ತೈತಿ ರೀ. ಬರೋ ಜವಾಬ್ದಾರಿ ಎಲ್ಲ ಗಂಡಿಗೆ ಇರ್ತೈತಿ ರೀ. ಆದ್ರೆ ನಮಗೇನಿರ್ತೈತಿ, ನಮ್ಮ ಮಕ್ಕಳಿಗೆ ಪಾಲನೆ ಪೋಷಣೆ ನಾವು ಮಾಡ್ಬೇಕು. ನಮ್ಮ ಮಕ್ಕಳ ಆರೋಗ್ಯ ಕೆಟ್ಟರೆ ನಾವು ನೋಡ್ಬೇಕು. ಮಕ್ಕಳಿಗೆ ಶಾಲೆ ಕಲಿಸ್ಬೇಕಂದ್ರೆ ನಾವು ಕಲಿಸ್ಬೇಕು. ಏನೋ ಆದ್ರೂ ನಾವು ಮಾಡ್ಕೋಬೇಕು. ಅದು ದೊಡ್ಡ ಒಂದು ಕಷ್ಟ. ಅದಕ್ಕಾಗಿ ನಾವು ಸಂಸ್ಥೆ ಹುಟ್ಟಾಕಿದೆವು. ನಮಗಾದ ಕಷ್ಟ ಇನ್ನೊಂದು ಹೆಣ್ಣಿಗೆ ಆಗಬಾರ್ದು ಅಂತಂದ್ರೆ ನಂದು ಪರ್ಸ್ನಲ್ ನಂದು ಉದ್ದೇಶನೂ ಅದೈತಿ. ನನಗಾದಂಥ ಕಷ್ಟ ಅನ್ನುವ ಇನ್ನೊಂದು ಹೆಣ್ಣಿಗೆ ಆಗಬಾರ್ದು, ನಮಗಾದಂಥ ಕಷ್ಟ ಅನ್ನುವ ಇನ್ನೊಂದು ಹೆಣ್ಣಿಗೆ ಆಗ್ಬರ್ತದೆ. ನಮ್ಮ ಸಂಸ್ಥೆದೂ ಕೂಡ ಉದ್ದೇಶ ಐತಿ ಅಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆದಾಗಿ ದೇವದಾಸಿ ಪದ್ಧತಿ ನಿಂತೈತಿ. ಬೇರೆ ಜಿಲ್ಲೆದಾಗೂ ಕೂಡ ಇನ್ನೂ ದೇವದಾಸಿ ಪದ್ಧತಿ ಜೀವಂತವಾಗೈತಿ. ಆ ಪದ್ಧತಿ ತಡೆಗಟ್ಟಬೇಕಂದ್ರೆ ನಮ್ಮಂಥ ಒಂದು ಸಂಸ್ಥೆಗಳಿಗೆ ಸರ್ಕಾರ ಸಪೋರ್ಟ್ ಮಾಡಬೇಕು ಅಂತಂದು, ಆರ್ಥಿಕವಾಗಿ ಸಪೋರ್ಟ್ ಮಾಡ್ತಂದ್ರೆ ಮುಳ್ಳಿದಿಂದ ಮುಳ್ಳು ತೆಗಿತಾರೋ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ನಮ್ಮಂಥವ್ರಿಗೆ ಆ ಬೇರೆ ಜಿಲ್ಲೆದಾಗ ಪದ್ಧತಿ ನಿಲ್ಸಕ್ಕೆ ನಮ್ಗೆ ಹಣಕಾಸಿನ ನಮ್ಗೆ ನೆರವು ನೀಡಬೇಕು. ಒಂದೇದು. ಎರಡನೇದು ಏನಂತಂದ್ರೆ ನಮ್ಮ ಮಕ್ಕಳು ಸಾಕಷ್ಟು ಕಲಿತು ನಿಂತಿದಾರಲ್ಲ, ಆ ಮಕ್ಕಳಿಗೆ ನೌಕರಿ ಕೊಡಬೇಕು ಅಂತಂದನ್ನು ನನಗೆ ಇಷ್ಟಲ್ಲ ನೋಡ್ರಿ. 1991ಕ್ಕಿಂತ ಮೊದಲು ನಾವು ಒಂದು ಮೂಲೆ ಒಳಗಿದ್ದಕ್ಕಿನ್ನ ನನಗೆ ಮಾತಾಡೋಕೆ ಬರ್ತಿರ್ಕಿಲ್ಲ. ನಿಮ್ಮಂತ ಯಾರೋ ಒಂದು ವ್ಯಕ್ತಿಗಳು ನೋಡ್ರೆ ಅನಿಸ್ತಿದ್ವಿ ನಾವು. ಆದ್ರೆ ಈ ಒಂದು ನಾವು ಮೊದಲು ಅವಾಗ ಒಂದು ಕಲ್ಲು ಇದ್ದಂಗಿದ್ದು, ಕಟ್ಟದ ಮೂರ್ತಿ ಮಾಡಿ ಜೀವ ತುಂಬಿಸಿ ಇಂಥ ಒಂದು ವ್ಯಕ್ತಿಗಳ ಜೊತೆಗಿರ್ಬೋದು ವೇದಿಕೆ ಮ್ಯಾಗ ನಿಂತು ಮಾತಾಡೋಕೆ ಈ ತಂದು ನಿಲ್ಲಿಸಿದವ್ರು ಯಾರತ್ತಂದ್ರೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಲತಾ ಮಾಲಾ ಅಂತಂದ್ರೆ ಅವರ ನಮ್ಗೆ ಇದನ್ನೆಲ್ಲ ಮಾಡಿ ಅವರು ಇಷ್ಟೆಲ್ಲ ಮಾತಾಡೋದಕ್ಕೆ ಇಂಥ ಒಂದು ವೇದಿಕೆ ಮ್ಯಾಗ ಮಾತಾಡೋಕೆ ನಮ್ಗೆ ಅವಕಾಶ ಕಟ್ಟದ ಮೂರ್ತಿ ಮಾಡಿ ಜೀವ ತುಂಬಿಸಿದಾರಲ್ಲ ಅವರ ಲತಾ ಮಾಲಾ, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ರೂ ನಾವು ಸಾಕಾಗಂಗಿಲ್ಲ ಅಂತಂದು.